ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ಸ್ನೇಹಿತರೆ, ನಿಮಗೆ ಏನಾದರೂ ಮದುವೆ ಆಗೋದಕ್ಕೆ ಹುಡುಗಿ ಅಥವಾ ಆಂಟಿಗಳು ಬೇಕಾ? ಸೊ ನಿಮ್ಮ ಒಂದು ಬಯೋಡಾಟಾನ ಫೋಟೋ ಮೂಲಕ ನಮ್ಮ ಚಾನಲ್ಗೆ ಕಳಿಸಿಕೊಡಿ. ಪ್ರಸ್ತುತ ನಿಮಗೆ ಕಂಪೇರ್ ಆಗುವಂಥ ಒಂದು ಒಳ್ಳೆಯ ಹುಡುಗಿನ ಹುಡುಕಾಟ ನಾವು ಮಾಡಿಕೊಡ್ತೇವೆ. ಇವತ್ತು ನಮಗೆ ಈ ಒಂದು ಫೋಟೋದಲ್ಲಿ ನೋಡ್ತಿದ್ದೀರಲ್ವಾ, ನಿಧಿ ಅಂತ, ಗದಗನಿಂದ ಇವರು ಪ್ರೊಫೈಲ್ ಕಳಿಸಿರೋದು. ಪ್ರಸ್ತುತ ನನ್ನ ಶಿಕ್ಷಣ ಮುಗಿಸಿ ನಾನು ಮನೆಯಲ್ಲಿದ್ದೀನಿ ಸರ್. ನನ್ನ ವಯಸ್ಸಿಗೆ ತಕ್ಕ ಹಾಗೆ ನನಗೆ ಮ್ಯಾಚ್ ಆಗುವಂಥ ಒಬ್ಬ ಹುಡುಗನ ಮಾಹಿತಿ ನನಗೆ ಶೇರ್ ಮಾಡಿ. ನಾನು ಅವ್ರ ಜೊತೆ ಸಂಬಂಧನ ಬೆಳೆಸ್ತೇನೆ. ನನಗೆ ಇಷ್ಟ ಆದರೆ ಮದುವೆ ಕೂಡ ಆಗ್ತೇನೆ ಅಂತ ನಿಧಿ ಅವರು ನಮಗೆ ಮಾಹಿತಿ ಕಳಿಸಿರ್ತಾರೆ. ಇವರಿಗೆ ಒಂದು ಒಳ್ಳೆಯ ಸುಂದರವಾಗಿರ್ತಕ್ಕಂಥ ಮನೆ ಇದೆ. ಮದುವೆ ವಯಸ್ಸು ಆಗ್ತಾ ಬಂತು, 30 ವರ್ಷ ಅಂತ ದಾಟಿದ್ರೆ ಬೇಡ ಅಂತ ಅಂದ್ಬಿಟ್ಟು ಇವಾಗಲೇ ಹುಡುಕಾಟ ಮಾಡ್ತಿದ್ದೀನಿ ಅಂತ ನಿಧಿ ಅವರು ಹೇಳಿರೋದು. ತಂದೆಯವರು ಇಂಜಿನಿಯರಿಂಗ್ ಆಗಿ ಕೆಲಸ ಮಾಡ್ತಾರೆ. ತಾಯಿಯವರು ಟೀಚರ್ ಆಗಿಬಿಟ್ಟು ಇವಾಗ ರಿಟೈರ್ಮೆಂಟ್ ಅಂತಂದ್ಬಿಟ್ಟು ತೆಗೆದುಕೊಂಡಿದ್ದಾರೆ. ಸ್ನೇಹಿತರೆ, ಒಬ್ಬ ತಮ್ಮ ಇದ್ದಾರೆ, ಅವರು ಬಂದ್ಬಿಟ್ಟು 10ನೇ ತರಗತಿ ಓದ್ತಿದ್ದಾರೆ ಅಂತ ಹೇಳಿರೋದು. ಈ ಒಂದು ನಿಧಿಯವರ ಫೋಟೋ ಕೂಡ ನೋಡ್ಕೊಳ್ಳಿ, ಲಕ್ಷಣವಾಗಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಸಾರಿನಲ್ಲಿ ಎಷ್ಟೊಂದು ಮುದ್ದಾಗಿ ಕಾಣಿಸ್ತಿದ್ದಾರೆ. ತುಟಿಗೆ ಬೇರೆ ಲಿಪ್ಸ್ಟಿಕ್ ಬೇರೆ ಹಚ್ಕೊಂಡಿದ್ದಾರೆ. ಆ್ಯಂಡ್ ಇವರ ಹೆಚ್ಚಿನ ಮಾಹಿತಿ: ನನ್ನ ಶರೀರ ದಪ್ಪ ಇರೋದು, ಪ್ರಸ್ತುತ ನಾನು 77 kg ತೂಕ ಇದ್ದೇನೆ ಅಂತ ಹೇಳಿದ್ದಾರೆ. ಸೊ ಆವಾಗಲೇ ನೋಡ್ತಿರೋದಾಗೆ ಪಿಟ್ಟಾಗಿರ್ತಕ್ಕಂಥ ಬಟ್ಟೆ ಹಾಕ್ಕೊಂಡಿದ್ರಲ್ವ, ಆ್ಯಂಡ್ ಅದೇ ರೀತಿಯಾಗಿ ದಪ್ಪದಾಗಿರ್ತಕ್ಕಂಥ ಒಂದು ಮೈಕಟ್ಟಿತ್ತು. ಸೊ 77 kg ಇದ್ದಾರೆ ಅಂತ ಹೇಳಿದ್ದಾರೆ. ಆ್ಯಂಡ್ ಚೆಂಡುಗಳು ಸಹ ದಪ್ಪವಾಗೇ ಇದ್ದಾವೆ. ಆ್ಯಂಡ್ ಅದರ ಜೊತೆ ಆಟ ಆಡುವವನು ಯಾರೂ ಕೂಡ ಸಿಗ್ತಾ ಇಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಒಳ್ಳೆಯ ಒಂದು ಯೌವನದ ಶರೀರದ ಜೊತೆ ಆಟ ಆಡೋದಕ್ಕೆ ಒಬ್ಬ ಹುಡುಗ ಸಿಗ್ತಾ ಇಲ್ಲ. ಸೊ ಒಂಟಿಯಾಗಿದ್ದು ಸಾಕಾಗಿದೆ, ನನಗೆ ಒಬ್ಬ ಒಳ್ಳೆಯ ಮನಸ್ಸಿನ ಹುಡುಗ ಬೇಕು, ನಿಮ್ಮ ಚಾನಲ್ನ ಮೂಲಕ ತಿಳಿಸಿಕೊಡಿ ಅಂತ ಕಳಿಸಿರೋ ಮಾಹಿತಿ. ನಮ್ಮ ಕರ್ನಾಟಕದವರೇ ಆಗಿರಬೇಕಂತೆ. ಆ್ಯಂಡ್ ಸ್ನೇಹಿತರೆ, ನೀವು ಯಾರಾದರೂ ಸಿಂಗಲ್ ಆಗಿದ್ದು ಇವ್ರನ್ನ ಮದುವೆ ಆಗಬೇಕು ಅಂತ ನಿಮ್ಮ ತಲೆಯಲ್ಲಿ ಏನಾದರೂ ಬರ್ತಿದೆ ಅಂದರೆ ನಿಮ್ಮ ಫೋಟೋ, ನಿಮ್ಮ ಹೆಸರು, ನಿಮ್ಮ ಊರನ್ನ ಎಲ್ಲ ಡೀಟೇಲ್ಸ್ಗಳನ್ನು ನನಗೆ sri9591@gmail.comಗೆ ಒಂದು ಮೇಲ್ ಮಾಡಿ. ಸೊ ಇಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಮಾಹಿತಿಗಳನ್ನು ಶೇರ್ ಮಾಡಿ, ಖುದ್ದಾಗಿ ಅವರೇ ಚೆಕ್ ಮಾಡ್ತಾರೆ. ಇದು ನಾನು ಹೇಳ್ತಕ್ಕಂಥ ಡಿಸೈಡು. ಆ್ಯಂಡ್ ಇಲ್ಲಿ ಏನು ನೋಡ್ತಿದ್ರ, ಈ ಒಂದು ಇನೋವಾ ಕಾರು, ಆ್ಯಂಡ್ ಪ್ರಾಬಬ್ಲಿ ಈ ಒಂದು ಇನೋವಾ ಕಾರಿನ ಒಂದು ಆಸ್ತಿಯ ಒಡತಿ ಕೂಡ ಇವರಾಗಿರ್ತಾರೆ ಸ್ನೇಹಿತರೆ. ಸೊ ಯಾರಿಗೆ ಇದರ ಒಂದು ಕಾರಿನ ಮಾಹಿತಿ ನಾನು ಹೇಳ್ತಿದ್ದೀನಿ ಅಂದರೆ ಅವರು ಹೇಳಿರಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ತಂದೆಯವರು ಇಂಜಿನಿಯರಿಂಗ್ ಆಗಿರೋದ್ರಿಂದ ಅಪ್ ಟು ಒಂದು 30ರಿಂದ 15 ಸಾವಿರದೊಳಗಡೆ ಇವ್ರಿಗೆ ಸ್ಯಾಲ್ರಿ ಸಿಗ್ತಿದೆ. ಗೌರ್ಮೆಂಟ್ ಇಂಜಿನಿಯರಿಂಗ್ ಅಲ್ಲ, ಪ್ರೈವೇಟಲ್ಲಿ ಇಂಜಿನಿಯರಿಂಗ್ ಆಗಿ ಕೆಲಸ ಮಾಡ್ತಿದ್ದಾರೆ. ಆ ಒಂದು ಸ್ಯಾಲ್ರಿಯಿಂದನೇ ಈ ಒಂದು ಇನೋವಾ ಕಾರನ್ನು ತೆಗೆದುಕೊಂಡಿರ್ತಾರೆ. 2ರಿಂದ 3 ಲಕ್ಷ ರೂಪಾಯಿ ಕೊಟ್ಬಿಟ್ಟು. ಯಾವಾಗ 2012ನೇ ಇಸ್ವಿಯಲ್ಲಿ ಸೆಕೆಂಡ್ ಹ್ಯಾಂಡ್ ತೆಗೆದುಕೊಂಡಿರೋದು, ಹೊಸದೇನಲ್ಲ. ಅದನ್ನು ಇನ್ನೂ ಕೂಡ ಸೇಫಾಗಿ ಇಟ್ಕೊಂಡು ಮುಂದೆ ನನ್ನ ಮಗನಿಗೆ ಅಥವಾ ನನ್ನ ಮಗಳಿಗೆ ಆಗುತ್ತೆ ಅಂತ ಸೇಫಾಗಿ ಇಟ್ಟಿದ್ದಾರೆ. ಇವಾಗ ಪ್ರೆಸೆಂಟಾಗಿ ಅವರಿಬ್ಬರಿಗೂ ಕೂಡ ಡ್ರೈವಿಂಗ್ ಬರಲ್ಲ. ತಂದೆಯವರು ಓಡಿಸ್ಕೊಂಡು ಹೋಗ್ತಾರೆ, ಬಟ್ ಅವರು ಇವಾಗ ವಯಸ್ಸಾಗಿದೆ ಅಂತಂದ್ಬಿಟ್ಟು ಮನೆಯಲ್ಲೇ ಹಚ್ಚಿಬಿಟ್ಟು ಇಟ್ಟಿದ್ದಾರೆ ಅಂತ ತಿಳಿಸಿರ್ತಕ್ಕಂಥದ್ದು. ಇವಾಗ ವಿಚಾರ ಏನು ಮಾಡೋದಂದರೆ, ಇವ್ರನ್ನ ಮದುವೆ ಆಗುವಂಥ ಗಂಡಿಗೆ ಇದನ್ನೇ ವರದಕ್ಷಿಣೆಯಾಗಿ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಆ್ಯಂಡ್ ವರದಕ್ಷಿಣೆ ಅಂತ ಕೊಡ್ತಾರೆ, ಆದರೂ ಕೂಡ ಇದೊಂದು ಎಕ್ಸ್ಟ್ರಾ ಇರಲಿ ಕಾರು ಅಂತಂದ್ಬಿಟ್ಟು ಕೊಟ್ಟಿರ್ತಕ್ಕಂಥದ್ದು. ಇದರ ಮಾಹಿತಿ ಕೂಡ ಹೇಳಿ ಸರ್ ಅವ್ರಿಗೆ. ಸೊ ಎಲ್ಲನೂ ಕೂಡ ಇಷ್ಟ ಆಗಲಿ ಅಂತ ಹೇಳಿರೋದು. ಎಸ್, ನೋಡ್ಕೊಬೋದು 2023 ಮಾಡಲಲ್ಲಿ ಇವಾಗ ಚೇಂಜಸ್ ಕೂಡ ಆಗಿದೆ ಅಂತೆ. ಆ್ಯಂಡ್ ಬೆಟರ್ ದೆನ್ ರೌಂಡೆಡ್ ಆಲ್ಸೋ. ಆ್ಯಂಡ್ ಗುಡ್ ಆಗಿರ್ತಕ್ಕಂಥ ಚಾಯ್ಸ್ನಲ್ಲಿ ಅಮೋಂಗ್ ದ ಟಾಪ್ ಮಾಡಲಲ್ಲಿ ಒಂದು ಸ್ಪೆಂಡಿಂಗ್ ಆಗಿರ್ತಕ್ಕಂಥ ಗ್ಲಾಸ್ಗಳು ಕೂಡ ಆ್ಯಡ್ ಮಾಡಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಮಿಡಲಲ್ಲಿರ್ತಕ್ಕಂಥ ಸೈಜು, ಜೊತೆಗೆ ಗ್ಲಾಸಿನ ಒಂದು ಸ್ಪೇಸ್ ನೋಡ್ಕೊಳ್ಬೋದು. 1.1 ಇಂಚಸ್ಸಿನ ಒಂದು ಗ್ಲಾಸಿನ ಸ್ಪೇಸ್ ಸಹ ಇದೆ. ಒಳಗಡೆ ಇರ್ತಕ್ಕಂತಹ ಸೀಟು ಕೂಡ ನೀವು ನೋಡ್ಕೊಳ್ಬೋದು. ಸೊ ಓಲ್ಡ್ ಮಾಡೆಲ್ ಇನೋವಾ ಕಾರ್ ಆಗಿರೋದ್ರಿಂದ ಒಳಗಡೆ ಇರ್ತಕ್ಕಂಥ ಸೀಟು ಕೂಡ ಓಲ್ಡ್ ಮಾಡಲೇ ಆಗಿರುತ್ತೆ. ಸೊ ಈಗಿನ ಜನ್ರೇಷನಲ್ಲಿ ಚೇಂಜಸ್ಸು ಬೇರೆ ಇದೆ, ಅವಾಗೆಲ್ಲನೂ ಕೂಡ ಚೇಂಜ್ ಬೇರೆ ಇತ್ತು ಸ್ನೇಹಿತರೆ. ಸೀಟು ಕೂಡ ಅಷ್ಟೇ ಕಂಫರ್ಟಬಲ್ ಆಗಿ ಆ್ಯಂಡ್ ಒಳ್ಳೆಯ ಒಂದು ಜೂನಲ್ಲೂ ಕೂಡ ಇದೆ ಅಂತ ಹೇಳ್ಬೋದು. ನೀವು ಕೂಡ ನೋಡ್ತಿದ್ದೀರಾ ಗೈಸ್. ಇದರ ಒಂದು ಸ್ವಲ್ಪ ಮಾಹಿತಿ, ಹೆಚ್ಚಿನ ಮಾಹಿತಿ ಹೇಳ್ತೀನಿ ನೋಡಿ. ಪ್ರಸ್ತುತ ಇದರ ಮೈಲೇಜಿಂಗ್ ಬಂದುಬಿಟ್ಟು 31 ಕಿಲೋಮೀಟರ್ ಹೇಳಿದ್ದಾರೆ ಸ್ನೇಹಿತರೆ. 1 ಲೀಟ್ರಿಗೆ 31 ಕಿಲೋಮೀಟರ್ವರೆಗೂ ಹೋಗುತ್ತಂತೆ. ಆ್ಯಂಡ್ ನೋಡೋದು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಈ ಒಂದು ಕಾರು. ಆ್ಯಂಡ್ ಇದರ ಒಂದು CC ಬಂದುಬಿಟ್ಟು 1333 CC ಇದೆ ಸ್ನೇಹಿತರೆ. ಏರ್ ಬ್ಯಾಗ್, AC ಇದೆಲ್ಲನೂ ಕೂಡ ಆ್ಯಡ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ನಾವು ಇದರ ಬಗ್ಗೆ ಮಾಹಿತಿ ತಲೆ ಕೆಡಿಸ್ಕೊಳ್ಳೋದು ಬೇಡ, ಅವ್ರೇನು ಹೇಳಿದರು ಅದರ ಬಗ್ಗೆ ಗಮನ ಕೊಡಿ. ಬೇಗ ಮೇಲ್ ಅಥವಾ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಿಮಗೆ.